ರೀಲ್ಸ್ ಕತೆಗಳು ನಿಮ್ಮವು. ನೆನ್ನೆ ನಂಗೆ ಗೊತ್ತು ರೀಲ್ಸ್ ಮಾಡ್ತೀರಾ. ಎಲ್ಲಿ? ನೆನ್ನೆ ಅದೇ ಎಲ್ಲಿ ಅಂದೆ. ಎಲ್ಲ ಮಾಡಿದಿರಲ್ಲ. ಕತೆ ಪುಣ್ಯಾತ್ಮ. ಅಕ್ಕಂಗೆ ಫೋನ್ ಮಾಡಿಲ್ಲ ನೋಡಿ ನೆನ್ನೆ, ಹೇಳ್ತೀಯಾ? ನೆನ್ನೆ ಫುಲ್ ಜಗಳ ಬೈಸಂದಲ್ಲ, ಶಾಟ ಮಾಡಕ್ಕಾಗ್ಲಿಲ್ಲ. ಹೇಳು ಏನ್ ಜಗಳನೆ? ಯಾರ್ಗೆ? ತಲೆಲೆಲ್ಲ ಹೊಡ್ದಿ ರಕ್ತ ಗಿಕ್ತ. ಅಯ್ಯೋ ಯಾಕೆ ಹೇಳ್ತೀಯ? ಯಾರ್ ಜಗಳ? ಅಣ್ಣಂದಿರ್ದು. ಯಾವಣ್ಣನೇ? ಬೈಸಂದಲ್ಲಿ ಅಣ್ಣಂದಿರ್ದು. ಏನ್ ನಿಮ್ ಸ್ವಂತ ನೆಂಟ್ರ? ತಮಟೆ ಅವ್ರ ಜೊತೆ ಜಗಳ ಆಡಿ ತಲೆ ಗೀಲೆ ಎಲ್ಲ ಊಸ್ಟ್ ಮಾಡಿಕೊಂಡವ್ರು. ಅವ್ರು ಕೊಟ್ಟವ್ರೆ, ಇವ್ರು ತಿಂದವ್ರೆ. ಅವ್ನ್ ಸರಿಯಾಗಿ ತಮಟೆ ಹೊಡ್ದಿಲ್ಲ ಅಂತ ಅಂದ್ಬಿಟ್ಟು, ಅವ್ನ್ ಹೇಳ್ದಂಗ್ ಹೊಡ್ದಿಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ಹೋಗಿ ಜಗಳ ಆಡಿರೋದು. ಅವ್ನ್ ಏನ್ ಮಾಡೋನೆ, ತಮಟೆ ಕೋಲಲ್ಲೇ ಹೊಡ್ದವನೆ. ಸರಿಯಾಗಿ ತಿಂದವ್ನೆ ಯಾರ ಹಂಗಾರೆ? ಅವನ್ ಜೊತೆಲಿ ಇನ್ನೊಬ್ಬ ಸೇರಿಸ್ಕೊಂಡು ಹೊಡ್ದವನೆ. ನೆನ್ಪೇ ಬರ್ಲಿಲ್ವ ನೆನ್ನೆ ನಿನ್ಗೆ? ನಕ್ಕೆ ನೆನಪು ಫೋನ್ ಮಾಡ್ಬೇಕು ತಡಿ ಅವ್ನಿಗೆ. ಬರುತ್ತೆ, ಬಂದಿರುತ್ತೆ, ನಾನು ಮಾಡ್ಲಿಲ್ಲ ಅಷ್ಟೇ. ನಾನು ಅನ್ಕೊಂಡೆ ಅವ್ನ ಅಮ್ಮನ ರಕ್ಷಿ ಏನೋ ಹೇಳ್ಕೊಂಡ್ ಕೊಟ್ಬಿಟ್ಟವಳೆ, ಫೋನ್ ಮಾಡ್ಬೇಡ ಮಚ್ಚ. ಯಾರ್ ಮತ್ ಕೇಳೋಳಲ್ಲ ನಾನು. ಹೇಳು. ನನ್ನನ್ ಬೇರೆ ವಿಡಿಯೋ ಕಾಲ್ ಬೇರೆ ತೋರ್ಸ್ಬಿಟ್ಲು. ಜಿಮ್ಮಲ್ಲಿದ್ಲು. ಅಲ್ಲ ಕಣೆ, ವಿಡಿಯೋ ಕಾಲ್ ಮಾಡ್ದಲ್ಲ, ತೋರಿಸ್ತಲ್ಲ ನಾನು ಅಂತ ಗೊತ್ತಾಯ್ತಲ್ವಾ ಅವಳಿಗೆ? ಏನೋ ಕೇಳಲೇ ಇಲ್ಲ ಅವಳು. ಮೋಸ್ಟ್ಲಿ ನೋಡಿರ್ಬೋದೇನೋ. ನೋಡಿದ್ಲು, ನಾನೇ ನೋಡ್ಲಿವ ಅಲ್ಲಿ ಕುತ್ಕೊಂಡಿದ್ಲಲ್ಲ. ಏನು ಅನ್ಲಿಲ್ವಾ ನನ್ ಬಗ್ಗೆ? ಏನಂತಾಳೆ? ನೀನೇ ಅನ್ನೋದು ಅವ್ರ ಇವ್ರ ಬಗ್ಗೆ. ಅಲ್ಲ ಕಣೆ, ಫೋನಲ್ಲಿ ಮಾತಾಡ್ತಿದ್ದ. ಇಲ್ಲ ಏನು ಅಂದಿಲ್ಲ. ಕೇಳಲಿಲ್ವಾ ನೀನು? ಮಚ್ಚ ಹಿಂಗೆ ಹಂಗೆ ಅಂತ ಹೇಳಿರ್ತಿಲ್ಲ, ನಿನ್ ಬೈತಡಿಲ್ಲ ಮಿಂಡ್ರಿ ನಾಯಿ. ಇಲ್ಲಪ್ಪ, ಏನು ಅಂದಿಲ್ಲ ಕಣಪ್ಪ. ನಾನ್ ಅದಕ್ಕೆ ಅವ್ರ ಅಮ್ಮನ ಏನೋ ಹೇಳ್ಕೊಂಡ್ ಕೊಟ್ಬಿಟ್ಟೋಳೆ ಕಣಪ್ಪ. ಅವ್ರು ಫೋನ್ ಮಾಡಿದ್ರು. ಏನ್ ಹೇಳ್ಕೊಡಲ್ಲ. ಯಾರು ಹೇಳ್ಕೊಟ್ರೆ ನಾನ್ ಕೇಳೋಳಲ್ಲ. ಹೇಳು. ಹಂಗಲ್ಲ, ಮುಂಚೆ ಹೇಳ್ತಿದ್ದಲ್ಲ ನಾಯಿ, ಜಾಸ್ತಿ ಫೋನ್ ಮಾಡ್ಬೇಡ ಕಣೆ ಮಚ್ಚ. ಏನ್ ಮಚ್ಚ ಅವಾಯ್ಡ್ ಮಾಡಿ, ಯಾಕೆ ಮಚ್ಚ ಇಷ್ಟೊಂದ್ ಮಾಡ್ಕೊಂಡಿದ್ಯಾ? ಮೊನ್ನೆ ಬೈದಿದ್ದು ಹೇಳ್ದೆ ನಾನು. ಹಿಂಗ್ ಅಂದ ಕಣೆ, ಹಿಂಗ್ ಅಂತನ್ ಕಣೆ, ಅದೇನೋ ಭಾಷೆನಲ್ಲಿ ಬೈತಾನ್ ಕಣೆ ಅಂದ. ಏನಂದ? ಏನೇನೋ ಭಾಷೆ ಅಲ್ಲ, ಹಳ್ಳಿ ಭಾಷೆ. ನಿನ್ನ ಅಮ್ಮನದನು ಅಂತದೇನ್ ಕೆಟ್ಟದ್ದೇನ್ ಬೈದಿಲ್ಲ ನಿಮ್ಮ ಅಮ್ಮ. ಕೆಟ್ಟದ್ ಬೈದಿಲ್ಲ, ನೀನ್ ಬೈದಿರೋದನ್ನೇ ನಾನ್ ಹೇಳ್ದೆ. ನಗ್ತಾ ಬಿದ್ದಿದ್ಲು, ಅಯ್ಯೋ ನಮ್ಮನ್ ಹಂಗನ್ ಈಗ ಯಾವ ಅಂತ ಇದ್ಲು. ಆಮೇಲೆ ಬಿಡು ಹೋಗ್ಲಿ. ನೀನೆ ಒಂದ್ಸಲ ಏನೋ ತಮಾಷೆಗೂ ಏನೋ ಮಾತಾಡಿರ್ತೀವಿ. ಅವತ್ ಏನಾಯ್ತು ಏನೋ ನಂಗೆ ಗೊತ್ತಿಲ್ಲ. ನನ್ ಸಡನ್ ಆಗಿ ಆತರ ಅನ್ಸ್ಬಿಡ್ತು. ಆತರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ದೆ. ಸುಮ್ನೆ ಇದ್ದ. ಅವ್ನ್ಗೆ ರಿಲೈಸ್ ಅದು ಅನ್ಕೊಂಡಿರ್ತಾನೆ, ಅಯ್ಯೋ ನಾನು ಅಂದಿದ್ ತಪ್ಪಲ್ಲ ಅಂತ ಅಂದ್ಬಿಟ್ಟು, ಅನ್ನಲ್ಲ ಬಿಡಿ ಇನ್ನೊಂದ್ಸಲಿ ಅಂತಂದೆ. ಸುಮ್ನೆ ಅದು ಹೋಗ್ಲಿ ಬಿಡಿ. ಟೈಮೇ ಹೋಗಲ್ಲ ಕಣ. ಸುತ್ತಿ ತಿರುಗ್ತಾಳೆ ಅವಳು, ಚಪ್ಪರ ಆಡ್ತಾಳೆ. ನಿಮ್ಮ ಅಮ್ಮನ ಗಾಡಿಲಿ ನಿಜವಾಗ್ಲೂ ಒಂದ್ ನಿಮಿಷ ಮನೇಲಿ ಕುತ್ಕೊಂಡಿಲ್ಲ ನಾನಂತೂ. ಗಾಡಿಲಿ ತಿರುಗಿದ್ದೆ ಅಲ್ಲೇ, ಎಲ್ಲೂ ಹೋಗಿಲ್ಲ. ಬೈಸಂದದಲ್ಲೇ ಅಲ್ಲಿ ಯಾವಳು ಅಂದೇ ಬಿಟ್ಲು. ಅಯ್ಯೋ ಇನ್ ಮಾಡಕ್ ಕೆಲ್ಸ ಇಲ್ವೇನೋ, ಒಂದ್ 15 ಸಲ ಈ ರೋಡ್ ತಿರ್ಗಾಡ್ಬಿಟ್ಟವ್ರೆ ಅಂತ ಅಂತಾಳಲ್ಲ. ಅಮ್ಮನ್ನ ನನಗೆ ನಿಂಗೇನ್ ತಿಕಾವ್ರಿನ ಅಂದೆ. ಸುಮ್ನೆ ರಕ್ಷಿಗ್ ಅನ್ನೋ ತರ ಅಂದ್ಬಿಟ್ಟು. ಅವಳು ನನ್ಗೆ ಡೈರೆಕ್ಟ್ ಆಗಿ ಅಂದಿಲ್ಲ, ಅಮ್ಮ ಯಾರನ್ನೋ ನೋಡ್ಕೊಂಡ್ ಅಂತಾಳೆ ರಕ್ಷು ಮನೆ ಹತ್ರ ಇರೋಳು. ಅಮ್ಮನ್ ಇವಳೆ ಅವಳು ನನ್ನ ನಕ್ಕಿ ಬೋಸುಡಿ ಅಂತ ಅಂದ್ಬಿಟ್ಟು ಸರಿಯಾಗಿ ಅಂದಿದೀನಿ. ಯಾಕೆ ಮತ್ತೆ ತಿಕಾ ಉರಿತಾಯ್ತಾ ನಿನಗೆ ಅಂತ ಅಂದಿದೀನಿ. ಸುಮ್ನೆ ಆಗೋದ್ಲು. ಅವನ ಅಮ್ಮನ ಅವ್ರೇನ್ ಅನ್ಕೊಂಡಿರ್ತಾಳೆ, ಎರಡು ನೋಡಕ್ ಹೋಯ್ತಾ ಇರ್ಬೇಕು, 50 ಸತಿ ಹೋಗ್ತಾರೆ ಅನ್ಕೊಂಡಿರ್ತಾರೆ. ಅವ್ರ ಮನೆ ಇರೋದು ಅಲ್ಲೇ, ರಕ್ಷಾ ಮನೆ ಇರೋದು ಅಲ್ಲೇ. ಅವಳ ಮನೆ ಹತ್ರ ಹೋಯ್ತೀವಿ, ನಮ್ಮ ಮನೆ ಹತ್ರ ಹೋಯ್ತೀವಿ. ದೇವಸ್ಥಾನ ಇರೋದು ನಮ್ಮಿಬ್ರು ಮನೆ ಮಧ್ಯದಲ್ಲಿ ಇರೋದು. ಪಕ್ಕದ ರೋಡಲ್ಲಿ ಅವಳವಳೆ, ಈ ಕಡೆ ರೋಡಲ್ಲಿ ನಮ್ಮ ಅಜ್ಜಿ ಅವ್ರೆ. ಅವ್ರ ಅಮ್ಮನ್ ಫಂಕ್ಷನ್ ಬಂದ್ಬಿಟ್ರೆ ಹುಡುಗರು ಹುಡುಗಿನ ನೋಡಕ್ ಕಾಯ್ಕೊಂಡು ನಿಂತ್ಬಿಟ್ಟಿರ್ತವೆ. ಫಂಕ್ಷನ್ ಅಂತ ಕೇಳ್ತಿ, ಅಲ್ಲಿ ನೋಡ್ಬೇಕಾಯ್ತು ನೆನ್ನೆ ಬೈಸಂದ್ರದಲ್ಲಿ. ನಾವು ಬೇರೆ ಹಳೆ ಜಮಾನ್ ಹುಡುಗಿರು, ಇನ್ನು ವಯಸ್ಸಲ್ಲೇ ಇದೀವಿ. ಯಾರು ನಾವೇನ್ ಆಂಟಿದಿರ ಆಗಿಲ್ಲ. ಎಲ್ಲರೂ ಹೇಳ್ತಾರೆ, ನಿಮಗ್ ಮದ್ವೆಯಾಗಿ 2 ಮಕ್ಳು ಅವ್ರ ಅಂತ ಕೇಳ್ತಾರೆಲ್ಲ. ಫೋನ್ ಮಾಡ್ತಾರೆ. ಯಾರು ಮಾಡಿಲ್ಲ ಹೇಳು. ಫೋನ್ ಬಂದಂಗ ಆಯ್ತು. ನಾನು ಈ ಕೆಲಸ ಮಾಡ್ತಾ ಇದೀನಿ. ಅಕ್ಕನ ಕರೆನ್ಸಿ ಇಲ್ಲ ಅಂದ್ರೆ ಯಾರು? ಅಲ್ಲೇ ರೋಲ್ ಮಾಡ್ಬಿಟ್ಟವಳೆ ಜಾತ್ರೆಗೆ ಹೋಗಿ. ಹಾಕಮ್ಮಮ್ಮ ಕಾಸಿಲ್ಲ ನೋಡಿ, ಚೀಟಿ ಕಟ್ಟು ಅಂತ ಹೇಳ್ದೆ. ಇಲ್ಲ ಅಂದ್ರೆ ನಮ್ ತಿಪ್ಪುರ್ಲಾಗ ಹಾಕಿದ್ರು ನಮ್ಮ ಮನೆಯವ್ರ ಮತ್ತೆ ಕೇಳ್ತಾ ಇರ್ಲಿಲ್ಲ. ನಾನು ಸಿಗ ಮುಚ್ಕೊಂಡು ಹೋಗ್ರಿ, ನನ್ಗೆ ಗೊತ್ತಿಲ್ಲ, ನಾನು ಇದು ಏನದು ಕೊಡಲ್ಲ ನನ್ ಕಾಸು, ನನ್ ಚೀಟಿನೂ ಬೇಡ, ಏನೂ ಬೇಡ, ನೋಡೋಣ ಆಗಿತ್ತು
ಆಗಿದ್ ತಕ್ಕನಂಗ್ ಆಗ್ಲಿ ಬಿಡು ಅಂತ ಅಂದಿದ್ಕೆ ಬೈದ್ರು, ನಿನ್ಗೇನ್ ಬೇಕಾದ್ರೂ ಕೇಳು ನಾವು ಕೊಡ್ತೀವಿ, 5,000 ಸಾವಿರ ಚೀಟಿಗೆ ಹಾಕೊಂಬಿಡು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಹಾಕಿ ಕೊಟ್ಬಿಟ್ಟು 5,000 ರೂಪಾಯಿ ಹಂಗೆ. ನೋಡಪ್ಪ ರಕ್ಷು ಹೋಗೋದೋದ್ಲು ಗೋಲ್ಡ್ ಶಾಪ್ಗೆ ಹಾಕಿದ್ಲು 28,000 ರೂಪಾಯಿ ಉಂಗ್ರ ಮಾಡಿಸ್ತವಳೆ 3 ಗ್ರಾಮ್ದು. ಅಲ್ಲ ಕಣೆ, ಏನೋ ಬೇನಾಮಿ ಬರ್ತದೆ ಮಾಡ್ತಾಳೆ. ನಿನಗೇನ್ ಬೇನಾಮಿ ಬರ್ತದೆ, ನೀನ್ ದುಡಿಬೇಕು, ನೀನ್ ತಗೋಬೇಕು. ಚಟ ಬರ್ತೈತ್ ನನ್ಗೆ, ನಮ್ಮನ್ ಯಾವನು ಕೊಡಲ್ಲ 1 ರೂಪಾಯಿ ನನ್ಗೆ. ಮತ್ತಿಗೆ ಅವಳೋಗ ಅವ್ರ ಅಮ್ಮನ್ ಮುಸ್ಕಾಕೊಂಡ್ ಪಸ್ಕಾಕೊಂಡ್ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಪಡ್ಡು ರೋಲ್ ಮಾಡ್ಕೊಂಡ್ ಬರ್ತಾಳೆ. ಫ್ಯಾನ್ ಫಾಲೋ ಹಂಗ್ ಮಾಡ್ಕೊಂಡ್ರೆ ಗೊತ್ತಾದ್ರಿ ಯಾರು ಹಾಕೋರಿ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ನಾವಿಬ್ರು ಫೇಮಸ್ ಆಗಿ ಹೋಗಿದೀವಿ ಇವಾಗ ಯೂತ್ ಅಲ್ಲಿ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ಯೂತ್ ಅಲ್ಲಿ ನಾವಿಬ್ರು ಫೇಮಸ್ ಆಗಿ ಹೋಗಿದೀವಿ, ನಾನು ರಕ್ಷು. ಇನ್ನೊಬ್ಳು ಇಲ್ಲಿ ಊರ್ ಬಿಟ್ಟು ಹೊಂಟೋಗವಳೆ, ಅವಳು ಬೇರೆ ಇದ್ರಲ್ಲ ಅವಳೆ. ಇಲ್ಲಿಲ್ಲ, ಅವಳು ಇದ್ದಿದ್ರು ಅವಳು ನಮ್ ಜೊತೆಲಿ ಬಂದಿರೋಳೇನೋ ಗೊತ್ತಿಲ್ಲ. ಈಗ ಹೇಳ್ಬೇಕು ಅಂತಂದ್ರೆ ನಂದು ಅವಳದೇ ಅವ ನಡೀತಾ ಇರೋದಲ್ಲಿ. ರಕ್ಷು ಅವ್ರ ಮನೆ ಗೊತ್ತಿಲ್ಲ ಬಿಡಿ ಯಾರಿಗೂ. ಅವರು ಊರ್ ಬಿಟ್ಟು ಬಂದು ಅವಳು ಇಲ್ಲಿ ಫೇಮಸ್ ಆಗಿರೋದು. ಸುಮಾರು ಅವಳು ಚಿಕ್ಕ ವಯಸ್ಸಿಂದಾನು ಇಲ್ಲೇ ಇರೋದು. ಬಟ್ ಅವಳು ಗೊತ್ತಿರೋರು ಅವ್ರೆ, ಮಸ್ತಾಗವ್ರೆ. ನನ್ನ ಹತ್ರ ಏನು ಹೇಳ್ಕೊಳಲ್ಲ ಅಷ್ಟೇ ಅವಳು. ಸ್ಟೇಟಸ್ ನೋಡ್ದ? ಇನ್ನು ನೋಡಿಲ್ಲ, ಆನ್ಲೈನ್ಗೆ ಬಂದಿದೀನಿ, ನೋಡ್ಲಿಲ್ಲ. ಕ್ಲಿನಿಕ್ ಬಂದ್ಮೇಲೆ ನೋಡೋಣ, ವೈಫೈ ಇರುತ್ತಲ್ವಾ ಅನ್ಕೊಂಡು ಇದ್ರಲ್ಲೇ ಮಾಡೋಣ ಪಾಪ ನೆನ್ನೆಯಿಂದ ಮಾಡ್ಲಿಲ್ವಲ್ಲ ಅಂದ್ಬಿಟ್ಟು ಫೋನ್ ಮಾಡ್ದೆ. ರಾಮನ ಅಕ್ಕೆ ಅಯ್ಯ, ಸಾವಿನ ಅಕ್ಕೆ ಅಯ್ಯ. ಸಾರಿ ಮಾಡಕ್ಕಾಗ್ಲಿಲ್ಲ, ಬಿಸಿ ಇದ್ದೆ. ಕೆಲಸ ಮಾಡ್ತಾ ಇದೀನಿ, ಆಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ. ಇವಾಗ ಮಾತಾಡು. ನಾನು ಮಾತಾಡ್ತಾನೆ ಇದ್ದೀನಿ, ಹೇಳು. ಹೇಳು. ಗಿಲೆಲ್ಲ ಯೂಸ್ ಮಾಡಿ ಇಟ್ಕೊಂಡ್ ಪಾಪ ಹೆಂಡತಿ ಸತ್ತೋದ್ಲು ಕಣ, ಎಣ್ಣೆ ಹಾಕೊಂಡು. ಇವ್ನ್ ಟಾರ್ಚರ್ ತಡಿಲ್ಲ ಅರ್ಜುನ್. ಯಾರು? ಅದೇ ನಮ್ಮ ಅಣ್ಣ ಅನ್ನಲ್ಲ, ಹೆಂಡತಿ ಸತ್ತೋದ್ಲು. ಮದ್ವೆ ಆಗಿ 1-2 ವರ್ಷಕ್ಕೆ ಸತ್ತೋದ್ಲು. ಮಗು, ಎಳೆ ಮಗು, 1 ವರ್ಷ ಆಗಿತ್ತೇನೋ. ಫಸ್ಟ್ ಬರ್ತಡೇ ಆಗಿತ್ತೇನೋ ಹುಡ್ಗಿಗೆ ಅಷ್ಟೇ. ಈಗ ನಮ್ ದೀಪ ವರ್ಷದ್ದವಳೆ, 3 ವರ್ಷ ಆಗೈತೆ. ಪಾಪ ಸತ್ತೋದ್ಲಲ್ಲ. ಮಗು ಏನ್ ಮಾಡುತ್ತೆ ಪಾಪ ಕಣ. ಅವ್ರಪ್ಪ ಕುಡ್ಕ ರೌಡಿ. ಯಾವಾಗ ಆಯ್ತು? 1-2-3 ವರ್ಷ ಆಯ್ತು ಅವಳು ಸತ್ತಿ. ನೇಣ್ ಹಾಕೊಂಡ್ ಸತ್ತೋದ್ಲು. ಯಾಕೆ ಹೇಳು? ಗಂಡ ಕುಡ್ಕ ನನ್ ಮಗ ಸಾಲ ಮಾಡ್ಬಿಟ್ಟು ಅವ್ನು ಫುಲ್ ಆಂಬುಲೆನ್ಸ್ ಓಡಿಸ್ತಾನೆ. ಫುಲ್ ಕುಡ್ಕ ಅಂದ್ರೆ ಪಾಪ ಒಳ್ಳೆವನೇ, ಚೆನ್ನಾಗವನೇ ನೋಡಕ್ಕೂನು. ಆದ್ರೆ ಹುಡುಗರ ಜೊತೆ ಸೇರ್ಕೊಂಡು ಅಣ್ಣ ಹಂಗಾಗೋದತ್ತ. ಏನ್ ಮಾಡೋಣ? ಸತ್ತೋದ್ಲು ಇವಾಗ ಹೆಂಡತಿ ಅವಳ. ಅವ್ನು ಇವಾಗ ನೋಡ್ಬೇಕು. ಅಯ್ಯೋ ಯಪ್ಪ, ದೇವದಾಸ ಆಗೋಗೋನೆ. ಗಡ್ಡ ಗಿಡ್ಡ ಎಲ್ಲ ಬಿಡಲ್ಲ, ಆದ್ರೆ ನೋಡಕ್ ಫುಲ್ ಸಣ್ಣ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಡತಿ ಇಲ್ದಿರೋ ಕೊಡುಗೈತೆ ಅವ್ನಿಗೆ ಪಾಪ ಅನ್ಕೊಂಡು. ಪಾಪ ಬತ್ತಳೇನೋ ಕನ್ಸಲ್ಲಿ, ಯಾರಿಗ್ ಗೊತ್ತು. ಪುಣ್ಯಾದ್ಗಿ ಅಲ್ಲಲ್ಲ, ಅವನೇ ಬೇಕು ಅಂತ ಅಂದ್ಬಿಟ್ಟೆ ಮದ್ವೆ ಆದ್ಲು ಗೊತ್ತಾ. ಅವ್ರ ಮನೆಯವರೆಲ್ಲ ಪೊಲೀಸ್ ಅವರು, ಅವ್ರ ಮಾವ ಪೊಲೀಸ್. ಅವ್ನ್ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡ್ರು. ಏನು ಮಾಡಕ್ಕಾಗಲ್ಲ. ಯಾವ್ದು ರೀಲ್ಸ್ ಹಾಕ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕದೀತಾರೆ ಅಂತ ಅವ್ನ ಅಮ್ಮನ ಹಾಕ್ಬಿಟ್ಟವಳಲ್ಲೇ ಅದನ್ನ ನಿಂದ. ಈ ರಕ್ಷು ಇದನ್ನ ವಿಡಿಯೋ ಹಾಕೊಳ್ಳಲ್ಲೇ ಒಂದು ಇವಾಗ ಅವತ್ತು ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕದೀತಾನೆ ಅಂತ ಏನೋ